ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ ಸೂಪರ್ವೈಸರ್ ನೆಟ್ವರ್ಕಿಂಗ್ಗೆ ಲೆವೆಲ್ 5ನಲ್ಲಿ 29,200ರಿಂದ 92,300ವರೆಗೂ ಪೇ ಇದೆ. ನೆಟ್ವರ್ಕಿಂಗ್ ಅಡ್ಮಿನಿಸ್ಟ್ರೇಟರ್ಗೆ ಲೆವೆಲ್ 5 29,200ರಿಂದ 92,300. ಹಾರ್ಡ್ವೇರ್ ಅಡ್ಮಿನಿಸ್ಟ್ರೇಟರ್ ಲೆವೆಲ್ 5 29,200ರಿಂದ 92,300. ಸ್ಟೆನೋಗ್ರಾಫರ್ ಗ್ರೇಡ್ 2 ಲೆವೆಲ್ 4 25,500ರಿಂದ 81,100. ಲೈನ್ ಮೆನು ಲೆವೆಲ್ 4 25,500ರಿಂದ 81,100. ಜೈ ಹಿಂದ್ ಗೈಸ್, DSSC ಡಿಫೆನ್ಸ್ ವಿಭಾಗದಲ್ಲಿ 78 ಅರ್ಜಿಗಳನ್ನ ಕರೆದಿದ್ದಾರೆ. DSSC ಅಂದರೆ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜ್ ಅಂತ. ಇದ್ರದ್ದು ಹುದ್ದೆಗಳು ಬಂದು ತಮಿಳ್ನಾಡಲ್ಲಿ ಇರೋದು ಗೈಸ್, ವೆಲ್ಲಿಂಗ್ಟನ್ ತಮಿಳ್ನಾಡು ನೀಲಗಿರಿಯಲ್ಲಿ. ಆಲ್ ಇಂಡಿಯಾ ವೇಕೆನ್ಸಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರುತ್ತೆ ಮತ್ತು ಪರ್ಮನೆಂಟ್ ಜಾಬ್ ಆಗಿರುತ್ತೆ ಗೈಸ್. ಇವತ್ತಿನ ವಿಡಿಯೋದಲ್ಲಿ DSSC ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಏಜ್ ಕ್ರಿಟೇರಿಯಾ, ಎಜುಕೇಷನ್ ಕ್ವಾಲಿಫಿಕೇಷನ್ನು, ಸೆಲೆಕ್ಷನ್ ಪ್ರೊಸೆಸ್ಸು, ಸ್ಯಾಲ್ರಿ ಮತ್ತು ಜಾಬ್ ಪ್ರೊಫೈಲು, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್. ಮತ್ತು ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. DSSCಯಲ್ಲಿ 78 ಹುದ್ದೆಗಳನ್ನ ಕರೆದಿದ್ದಾರೆ ಗೈಸ್. ಇದು ಪರ್ಮನೆಂಟ್ ಜಾಬ್ಗಳಾಗಿರುತ್ತೆ. ಇದು ಕೂಡ ಇಂಡಿಯನ್ ಆರ್ಮಿ ಡಿಫೆನ್ಸ್ ಸರ್ವೀಸಲ್ಲೇ ಬರೋದು. ಇದರಲ್ಲಿ MTS, ಡ್ರೈವರು, ಬೋಟ್ ಹ್ಯಾಂಡ್ಲರು, ಸ್ಟೆನೋಗ್ರಾಫರು, ಈ ಥರ 8ರಿಂದ 10 ಹುದ್ದೆಗಳನ್ನ ಕರೆದಿದ್ದಾರೆ. ನಿಮಗೆ ಹೋಗ್ತಾ ಹೋಗ್ತಾ ಪ್ರತಿಯೊಂದು ಹುದ್ದೆಗೆ ಏಜ್ ಎಷ್ಟಿರಬೇಕು, ಎಷ್ಟು ಸ್ಯಾಲ್ರಿನ ಫಿಕ್ಸ್ ಮಾಡಿದ್ದಾರೆ, ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ರಿಟರ್ನ್ ಎಕ್ಸಾಮ್ ಯಾವ ಥರ ಇರುತ್ತೆ, ಸ್ಕಿಲ್ ಟೆಸ್ಟ್ ಯಾವ ಥರ ನಡೆಯುತ್ತೆ, ಪ್ರತಿಯೊಂದು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಎಂಡ್ವರೆಗೂ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ ಗೈಸ್. ಸ್ಕಿಪ್ ಮಾಡಿದ್ರೆ ನಿಮಗೆ ಏನು ಅರ್ಥ ಆಗೋದಿಲ್ಲ. ನಿಮ್ಮದು 10th ಆಗಿದೆಯಾ, PUC ಆಗಿದೆಯಾ, ITI, ಡಿಪ್ಲೊಮೊ, ಡಿಗ್ರಿ ಆಗಿದೆಯಾ? 10th ಆಗಿದ್ದರೆ ಕೆಲವೊಂದು ಹುದ್ದೆಗಳಿದೆ, PUC ಆಗಿದ್ದರೆ ಅದಕ್ಕೂ ಕೆಲವೊಂದು ಹುದ್ದೆಗಳಿದೆ, PUC ಜೊತೆಗೆ ಟೈಪಿಂಗ್ ಸ್ಕಿಲ್ ಇದ್ದರೆ ಅದಕ್ಕೆ ಕೆಲವೊಂದು ಹುದ್ದೆಗಳು, DL ಇದ್ದರೆ ಡ್ರೈವರ್ ಹುದ್ದೆ, ಮತ್ತು ಸ್ಟೆನೋಗ್ರಫಿ ಶಾರ್ಟ್ ಹ್ಯಾಂಡ್ ಕಲ್ತಿದ್ರೆ ಅದಕ್ಕೆ ಸ್ಟೆನೋಗ್ರಾಫರ್ ಹುದ್ದೆಗಳು. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ತಕ್ಕಂತೆ ಇಲ್ಲಿ ಹುದ್ದೆಗಳನ್ನ ಕರೆದಿದ್ದಾರೆ ಗೈಸ್. ಇದು ಒಂದು ಒಳ್ಳೆ ಅವಕಾಶ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ. ನೀವಿಲ್ಲಿ ನೋಡ್ತಿರ್ಬೋದು ಗೈಸ್, DSSC ರಿಕ್ರೂಟ್ಮೆಂಟ್ 2026. ಇದ್ರದ್ದು ಒಂದು ಓವರ್ ವ್ಯೂ ಬಗ್ಗೆ ನೋಡೋಣ. ಆರ್ಗನೈಸೇಷನ್ ಎಂಬಂದು DSSC ಅಂದರೆ ಡಿಫೆನ್ಸ್ ಸರ್ವೀಸಸ್ ಸ್ಟಾಫ್ ಕಾಲೇಜ್ ಅಂತ. ರಿಕ್ರೂಟ್ಮೆಂಟ್ ನೇಮು DSSC ರಿಕ್ರೂಟ್ಮೆಂಟ್ 2026. ಪೋಸ್ಟ್ ಟೈಪ್ ಬಂದು ಗ್ರೂಪ್ C ಆಗಿರುತ್ತೆ. ಟೋಟಲ್ ವೇಕೆನ್ಸಿ 78. ಅಪ್ಲಿಕೇಶನ್ ಮೋಡು ಆಫ್ಲೈನ್ ಆಗಿರುತ್ತೆ, ಆನ್ಲೈನ್ ಅಲ್ಲ, ಆಫ್ಲೈನಲ್ಲಿ. ಅಡ್ರೆಸ್ನ ಮೆನ್ಷನ್ ಮಾಡಿರ್ತಾರೆ, ಆ ಅಡ್ರೆಸ್ಗೆ ಕಳಿಸ್ಬೇಕಾಗುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಅಪ್ಲಿಕೇಶನ್ ಡೇಟು 23/3/2026. ಲಾಸ್ಟ್ ಡೇಟು 13 ಜೂನ್ 2026. ಡೇಟ್ ನೆನ್ಪಿಟ್ಕೊಳ್ಳಿ. ಜಾಬ್ ಲೊಕೇಶನ್ನು ಆಲ್ ಇಂಡಿಯಾ ಎಲ್ಲ ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡ್ಬೋದು. ಯಾವ ಯಾವ ಪೋಸ್ಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ನೋಡೋಣ ಈಗ. ಫಸ್ಟ್ ಒನ್ ಲೋವರ್ ಡಿವಿಷನ್ ಕ್ಲರ್ಕು 9 ವೇಕೆನ್ಸಿ. ಸಿವಿಲಿಯನ್ ಮೋಟಾರ್ ಡ್ರೈವರು 13 ವೇಕೆನ್ಸಿ. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ MTS 38 ವೇಕೆನ್ಸಿ. ಸ್ಟೆನೋಗ್ರಾಫರ್ ಗ್ರೇಡ್ 2 5 ವೇಕೆನ್ಸಿ. ಸೂಪರ್ವೈಸರ್ ನೆಟ್ವರ್ಕಿಂಗು 1 ವೇಕೆನ್ಸಿ. ನೆಟ್ವರ್ಕಿಂಗ್ ಅಡ್ಮಿನಿಸ್ಟ್ರೇಟರ್ 4 ವೇಕೆನ್ಸಿ. ಹಾರ್ಡ್ವೇರ್ ಅಡ್ಮಿನಿಸ್ಟ್ರೇಟರ್ 4 ವೇಕೆನ್ಸಿ. ಲೈನ್ ಮ್ಯಾನ್ 2 ವೇಕೆನ್ಸಿ. ಬೋಟ್ ಬಿಲ್ಡರ್ 1 ವೇಕೆನ್ಸಿ. ಟೆಕ್ನಿಕಲ್ ಅಟೆಂಡೆಂಟ್ 1 ವೇಕೆನ್ಸಿ. ಟೋಟಲ್ 78 ಹುದ್ದೆಗಳನ್ನ ಕರೆದಿದ್ದಾರೆ ಗೈಸ್. DSSC ಶಾರ್ಟ್ ನೋಟಿಫಿಕೇಶನ್ 18 ಮೇಗೆ ಬಂದಿತ್ತು. ಅಪ್ಲಿಕೇಶನ್ ಡೇಟು 23ಕ್ಕೆ ಸ್ಟಾರ್ಟ್ ಆಗಿ ಲಾಸ್ಟ್ ಡೇಟು 13 ಜೂನ್ 2026. ಡೇಟ್ ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ ಡೇಟು ಬೇಗನೆ ರಿಲೀಸ್ ಮಾಡ್ತಾರೆ. ಇದು ಬೇರೆ ರಿಕ್ರೂಟ್ಮೆಂಟ್ಗಳ ಥರ 6ರಿಂದ 8 ತಿಂಗಳು ಟೈಮ್ ಎಲ್ಲ ತಗೊಳ್ಳಲ್ಲ. DSSCಲಿ ಹೆಂಗೆ ಅಂದರೆ 3ರಿಂದ 4 ತಿಂಗಳಲ್ಲಿ ನಿಮ್ಗೆ ರಿಕ್ರೂಟ್ಮೆಂಟ್ನ ಮುಗಿಸಿ ಬೇಗ ಜಾಬ್ಗೆ ಕರೀತಾರೆ ಗೈಸ್. ನೆಕ್ಸ್ಟ್ ಒನ್ ಎಲಿಜಿಬಿಲಿಟಿ ಕ್ರಿಟೇರಿಯಾ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಒನ್ನು ಲೋವರ್ ಡಿವಿಷನ್ ಕ್ಲರ್ಕು LDC. ಇದಕ್ಕೆ ಕ್ವಾಲಿಫಿಕೇಷನ್ನು 12th ಪಾಸ್ ಆಗಿರಬೇಕು. ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಯಾವುದಾದ್ರೂ ನಡೆಯುತ್ತೆ. ಅದ್ರ ಜೊತೆಗೆ ಸ್ಕಿಲ್ ಟೆಸ್ಟ್ ಇರುತ್ತೆ ಗೈಸ್. ಸ್ಕಿಲ್ ಟೆಸ್ಟಲ್ಲಿ ನಿಮಗೆ ಟೈಪಿಂಗ್ ಟೆಸ್ಟ್ ಇರುತ್ತೆ, 35 ವರ್ಡ್ 1 ನಿಮಿಷಕ್ಕೆ ಇಂಗ್ಲೀಷಲ್ಲಿ, ಅಥವಾ 30 ವರ್ಡು ಹಿಂದಿಯಲ್ಲಿ ಟೈಪಿಂಗ್ನ ಮಾಡಬೇಕಾಗುತ್ತೆ. ಇಂಗ್ಲೀಷ್ ಆದರೆ
35 ವರ್ಡ್ ಪರ್ ಮಿನಿಟ್, ಹಿಂದಿ ಆದರೆ 30 ವರ್ಡ್ ಪರ್ ಮಿನಿಟ್ ಟೈಪಿಂಗ್ನ ಮಾಡಬೇಕಾಗುತ್ತೆ ಗಾಯ್ಸ್. ನೆಕ್ಸ್ಟ್ ಒಂದು ಸ್ಟೆನೋಗ್ರಾಫರ್ ಗ್ರೇಡ್ 2, ಇದಕ್ಕೂ ಕೂಡ 12th ಪಾಸ್ ಆಗಿದ್ರೆ ಸಾಕು. ಇದರಲ್ಲಿ ಸ್ಕಿಲ್ ಟೆಸ್ಟ್ ಸ್ವಲ್ಪ ಹಾರ್ಡ್ ಇದೆ. ಡಿಕ್ಟೇಷನ್ನು 10 ನಿಮಿಷದಲ್ಲಿ 80 ವರ್ಡು, ಮತ್ತು ಟ್ರಾನ್ಸ್ಕ್ರಿಪ್ಷನ್ನು 50 ನಿಮಿಷ ಇಂಗ್ಲೀಷಲ್ಲಾದರೆ, ಹಿಂದಿಯಲ್ಲಾದರೆ 65 ನಿಮಿಷ ಟೈಮ್ ಇರುತ್ತೆ. ಡಿಕ್ಟೇಷನ್ ಅಂದರೆ ಎಕ್ಸಾಮಿನರು ನಿಮಗೆ ಒಂದು ಪ್ಯಾರಾಗ್ರಾಫ್ನ 10 ನಿಮಿಷದವರೆಗೂ ಓದ್ತಾ ಹೋಗ್ತಾರೆ, ನೀವು ಶಾರ್ಟ್ ಹ್ಯಾಂಡಲ್ಲಿ ಸಿಂಬಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅದನ್ನು ನೋಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ನೀವು ಏನು 10 ನಿಮಿಷದಲ್ಲಿ ಇಲ್ಲಿ ನೋಟ್ ಮಾಡ್ಕೊಂಡಿರ್ತೀರಾ ಅದನ್ನು ನೀವು ಕಂಪ್ಯೂಟ್ರಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಂಗ್ಲೀಷ್ ಆದರೆ ನಿಮಗೆ 50 ನಿಮಿಷದಲ್ಲಿ ಟೈಪ್ ಮಾಡಬೇಕಾಗುತ್ತೆ, ಹಿಂದಿನ 65 ನಿಮಿಷದಲ್ಲಿ ಟೈಪ್ ಮಾಡಬೇಕಾಗುತ್ತೆ ಗಾಯ್ಸ್. ನೆಕ್ಸ್ಟು ಸಿವಿಲಿಯನ್ ಮೋಟರ್ ಡ್ರೈವರ್ ಆರ್ಡಿನರಿ ಗ್ರೇಡ್, ಇದಕ್ಕೆ ಕ್ವಾಲಿಫಿಕೇಷನ್ 10th ಪಾಸ್ ಆಗಿದ್ರೆ ಸಾಕು. ಇದಕ್ಕೆ ಸ್ಕಿಲ್ ಟೆಸ್ಟಲ್ಲಿ ನಿಮಗೆ HME ಡ್ರೈವಿಂಗ್ ಲೈಸೆನ್ಸ್ ಮತ್ತು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಇದ್ದಾರೆ. HME ಅಂದರೆ ಹೆವಿ ಮೋಟಾರ್ ವೆಹಿಕಲ್ ಅಂತ. ಹೆವಿ ಮೋಟಾರ್ ವೆಹಿಕಲಲ್ಲಿ ನಿಮಗೆ 6 ವೀಲ್ ಬರುತ್ತೆ. ಈ ಟ್ರಕ್ಕು, ಲಾರಿ, ದೊಡ್ಡ ದೊಡ್ಡ ಟ್ರಕ್ಗಳೆಲ್ಲ ಇರುತ್ತಲ್ಲ, ಅದು 6 ವೀಲ್ ಬರುತ್ತೆ. ಇದಕ್ಕೆ ಬರೀ DL ಇದ್ದರೆ ಮಾತ್ರ ಸಾಕಾಗಲ್ಲ ಗೈಸ್, ಎಕ್ಸ್ಪೀರಿಯೆನ್ಸ್ ಕೂಡ ಕೇಳ್ತಾರೆ. ಎಕ್ಸ್ಪೀರಿಯೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟು ಮಲ್ಟಿ ಟಾಸ್ಕಿಂಗು, ಇದಕ್ಕೆ 10th ಪಾಸ್ ಆಗಿದ್ದರೆ ಸಾಕು. ಇದಕ್ಕೆ ಯಾವುದೇ ರಿಕ್ವೈರ್ಮೆಂಟ್ ಅವಶ್ಯಕತೆ ಇಲ್ಲ, ರಿಟರ್ನ್ ಎಕ್ಸಾಮ್ ಬೇಸ್ ಮೇಲೆ ಸೆಲೆಕ್ಷನ್ನ ಮಾಡ್ತಾರೆ ಗೈಸ್. ನೆಕ್ಸ್ಟ್ ಒನ್ನು ಸೂಪರ್ವೈಸರ್ ನೆಟ್ವರ್ಕಿಂಗು, ಇದಕ್ಕೆ ಡಿಪ್ಲೊಮಾ ಇನ್ ನೆಟ್ವರ್ಕಿಂಗು ಅಥವಾ ಕಂಪ್ಯೂಟರ್ ಫೀಲ್ಡ್ ಕೋರ್ಸ್ಗಳಾಗಿದ್ದರೆ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಈ ಹುದ್ದೆಗೆ ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ನು ನೆಟ್ವರ್ಕಿಂಗ್ ರಿಲೇಟಿಂಗ್ ನಾಲೆಡ್ಜ್ ಇರಬೇಕು ಮತ್ತು ಆ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಗೈಸ್. ನೆಕ್ಸ್ಟ್ ಒನ್ನು ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರು, ಇದಕ್ಕೂ ಕೂಡ ಡಿಗ್ರಿ ಆಗಿರಬೇಕು ಅಥವಾ ಡಿಪ್ಲೊಮಾ ಅಥವಾ ITI ಇನ್ ಕಂಪ್ಯೂಟರು ಅಥವಾ ನೆಟ್ವರ್ಕಿಂಗ್ ಫೀಲ್ಡ್, ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ಆಗಿದ್ದರೆ ನೀವು ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ಗೆ ಅಪ್ಲೈ ಮಾಡಬಹುದು. ಮತ್ತು ನೆಟ್ವರ್ಕ್ ಮೇಂಟೆನೆನ್ಸ್ ಪ್ರಿಫರ್ಡ್, ಇದರಲ್ಲಿ ಎಕ್ಸ್ಪೀರಿಯೆನ್ಸು ಇರಬೇಕಾಗುತ್ತೆ ಗೈಸ್. ನೆಕ್ಸ್ಟ್ ಒನ್ನು ಹಾರ್ಡ್ವೇರ್ ಅಡ್ಮಿನಿಸ್ಟ್ರೇಟರು, ಇದಕ್ಕೂ ಕೂಡ ಡಿಗ್ರಿ, ಡಿಪ್ಲೊಮಾ, ITI ಇನ್ ಹಾರ್ಡ್ವೇರು, ಕಂಪ್ಯೂಟರ್ ಫೀಲ್ಡು, ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ಆಗಿದ್ದರೆ ನಡೆಯುತ್ತೆ. ಇದು ಕೂಡ ಹಾರ್ಡ್ವೇರಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಗೈಸ್. ನೆಕ್ಸ್ಟ್ ಒನ್ ಲೈನ್ಮ್ಯಾನ್ ಹುದ್ದೆಗಳಿಗೆ 10th ಪಾಸ್ ಆಗಿರಬೇಕು. ಅದ್ರ ಜೊತೆಗೆ ITI ಇನ್ ಎಲೆಕ್ಟ್ರಿಷಿಯನ್, ವೈರ್ಮ್ಯಾನ್ ಟ್ರೇಡ್, ITI ಎಲೆಕ್ಟ್ರಿಷಿಯನ್ ಆಗಿದ್ದರೆ ಈ ಹುದ್ದೆಗೆ ಅಪ್ಲೈ ಮಾಡಬಹುದು. ಇದಕ್ಕೆ ಎಕ್ಸ್ಪೀರಿಯೆನ್ಸು ಲೈನ್ಮ್ಯಾನ್ ಆಗಿ ನೀವು ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡಿರಬೇಕಾಗುತ್ತೆ ಗೈಸ್. ನೆಕ್ಸ್ಟ್ ಒನ್ ಬೋಟ್ ಬಿಲ್ಡರ್ಗೆ 10th ಪಾಸ್ ಆಗಿರಬೇಕು. ನೆಕ್ಸ್ಟು ITI ಆಗಿರಬೇಕು ಬೋಟ್ ಬಿಲ್ಡರ್ ಟ್ರೇಡಲ್ಲಿ. ಇದ್ರ ಜೊತೆಗೆ ನಿಮಗೆ ಬೋಟ್ ಬಿಲ್ಡಿಂಗ್ ಮಾಡೋದು ಬರಬೇಕು, ಅಂದರೆ ಬೋಟ್ ಓಡಿಸೋದಿಲ್ಲ, ಬೋಟ್ ಹ್ಯಾಂಡ್ಲಿಂಗು ಮತ್ತು ಅದರದ್ದು ರಿಪೇರಿಗೆ ಮಾಡೋದು, ಅದರ ಜೊತೆಗೆ ಬೋಟ್ ಬಿಲ್ಡರ್ಲಿ ಎಕ್ಸ್ಪೀರಿಯೆನ್ಸ್ನ ಹೊಂದಿರಬೇಕಾಗುತ್ತೆ ಗೈಸ್. ನೆಕ್ಸ್ಟ್ ಒನ್ನು ಟೆಕ್ನಿಕಲ್ ಅಟೆಂಡೆಂಟ್ ಪ್ರಿಂಟಿಂಗ್ ಮೆಷಿನ್ ಆಪ್ರೇಟರ್ ಹುದ್ದೆ, ಇದಕ್ಕೆ 10th ಪಾಸ್ ಆಗಿರಬೇಕು. ಇದ್ರ ಜೊತೆಗೆ ITI ಪ್ರಿಂಟಿಂಗ್ ಟ್ರೇಡಲ್ಲಿ ನೀವು ಕ್ವಾಲಿಫಿಕೇಷನ್ನ ಹೊಂದಿದರೆ ಈ ಹುದ್ದೆಗೆ ಅಪ್ಲೈನ ಮಾಡಬಹುದಾಗಿದೆ ಗೈಸ್. ಇದಕ್ಕೆ ಸ್ಕಿಲ್ ಪ್ರಿಂಟಿಂಗ್ ಮೆಷಿನ್ ಆಪ್ರೇಷನ್ ಎಕ್ಸ್ಪೀರಿಯೆನ್ಸ್ ಪ್ರಿಫರ್ಡ್ ಅಂತ ಕೊಟ್ಟಿದ್ದಾರೆ. ಪ್ರಿಂಟಿಂಗ್ ಮೆಷಿನಲ್ಲಿ ನಿಮಗೆ ಪ್ರಿಂಟ್ ಮಾಡಿರುವಂಥ ಎಕ್ಸ್ಪೀರಿಯೆನ್ಸ್ನ ಪಡೆದಿದ್ದರೆ ಈ ಹುದ್ದೆಗೆ ಅಪ್ಲೈನ ಮಾಡಬಹುದಾಗಿದೆ ಗೈಸ್. ನೆಕ್ಸ್ಟ್ ಏಜ್ ಲಿಮಿಟ್ ಬಗ್ಗೆ ಮಾತಾಡೋದಾದರೆ LDCಗೆ 18ರಿಂದ 27 ವರ್ಷ, ಸಿವಿಲಿಯನ್ ಮೋಟರ್ ಡ್ರೈವರ್ಗೆ 18ರಿಂದ 27, ಸ್ಟೆನೋಗ್ರಾಫರ್ಗೂ ಕೂಡ 18ರಿಂದ 27, ಸೂಪರ್ವೈಸರು, ನೆಟ್ವರ್ಕು, ಹಾರ್ಡ್ವೇರು, ಲೈನ್ಮೇನು, ಬೋಟ್ ಬಿಲ್ಡರು, ಇದೆಲ್ಲ ಜಾಬ್ಗಳಿಗೂ 18ರಿಂದ 27 ಇರಬೇಕು. MTSಗೆ ಮಾತ್ರ 18ರಿಂದ 25 ವರ್ಷ ಆಗಿರಬೇಕಾಗುತ್ತೆ ಗೈಸ್. ಟೆಕ್ನಿಕಲ್ ಅಟೆಂಡೆಂಟ್ ಪ್ರಿಂಟಿಂಗ್ ಮಿಷಿನ್ ಆಪ್ರೇಟರ್ಗೂ ಕೂಡ 18ರಿಂದ 25 ವರ್ಷ ಆಗಿದ್ದರೆ ಈ ಹುದ್ದೆಗೆ ಅಪ್ಲೈನ ಮಾಡಬಹುದಾಗಿದೆ. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾತಾಡೋದಾದರೆ SC ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ, PWD ಅಂದರೆ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಗಳಿಗೆ 10ರಿಂದ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ ಗೈಸ್. ನೆಕ್ಸ್ಟ್ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ ಸೂಪರ್ವೈಸರ್ ನೆಟ್ವರ್ಕಿಂಗ್ಗೆ ಲೆವೆಲ್ 5ನಲ್ಲಿ 29,200ರಿಂದ 92,300ವರೆಗೂ ಪೇ ಇದೆ. ನೆಟ್ವರ್ಕಿಂಗ್ ಅಡ್ಮಿನಿಸ್ಟ್ರೇಟರ್ಗೆ ಲೆವೆಲ್ 5 29,200ರಿಂದ 92,300. ಹಾರ್ಡ್ವೇರ್ ಅಡ್ಮಿನಿಸ್ಟ್ರೇಟರ್ ಲೆವೆಲ್ 5 29,200ರಿಂದ 92,300.
ಸ್ಟೆನೋಗ್ರಾಫರ್ ಗ್ರೇಡ್ 2 ಲೆವೆಲ್ 4 25,500 81,100. ಲೈನ್ ಮೆನು 11/4 25,500 81,100. LDC ಲೆವೆಲ್ 2 19,900 63,200 ರೂಪಾಯಿ. ನೆಕ್ಸ್ಟು ಸಿವಿಲ್ ಮೋಟರ್ ಡ್ರೈವರು ಲೆವೆಲ್ 2 19,900 63,200. ಬೋಟ್ ಬಿಲ್ಡರು ಲೆವೆಲ್ 2 19,900 63,200. MTS ಲೆವೆಲ್ 1 18,000 56,900. ಟೆಕ್ನಿಕಲ್ ಅಟೆಂಡೆಂಟ್ ಪ್ರಿಂಟಿಂಗ್ ಮಿಷಿನ್ ಆಪ್ರೇಟರ್ ಲೆವೆಲ್ 1 18,000 56,900 ರೂಪಾಯಿ ಬೇಸಿಕ್ ಪೇ ಇರುತ್ತೆ. ಇದ್ರ ಜೊತೆಗೆ DA HRA ಮೆಡಿಕಲ್ ಅಲೌನ್ಸು ಎಕ್ಸ್ಟ್ರಾ ಅಲೌನ್ಸಸ್ ಎಲ್ಲ ಇರುತ್ತೆ ಗೈಸ್. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದರೆ ಸ್ಟೇಜ್ 1 ರಿಟರ್ನ್ ಎಕ್ಸಾಮ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪಲ್ಲಿ ರಿಟರ್ನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದಾದಮೇಲೆ ಸೆಕೆಂಡ್ ಸ್ಟೇಜಲ್ಲಿ ಸ್ಕಿಲ್ ಟೆಸ್ಟು ಟ್ರೇಡ್ ಟೆಸ್ಟ್ ಇರುತ್ತೆ. ಅದರಲ್ಲಿ LDC ಅವ್ರಿಗೆ ಟೈಪಿಂಗ್ ಟೆಸ್ಟು, ಸ್ಟೆನೋಗ್ರಾಫರ್ಗೆ ಸ್ಟೆನೋ ಟೆಸ್ಟು, ಡ್ರೈವರ್ಗೆ ಡ್ರೈವಿಂಗ್ ಟೆಸ್ಟು, ಟೆಕ್ನಿಕಲ್ ಪೋಸ್ಟ್ ಅವ್ರಿಗೆ ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದರಲ್ಲಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲಿಯರ್ ಆದಮೇಲೆ ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಅದರಲ್ಲಿ A to Z ಮೆಡಿಕಲ್ನ ಟೆಸ್ಟ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ನಿಮಗೆ ಫೈನಲ್ ಮೆರಿಟ್ನ ಪ್ರಿಪೇರ್ ಮಾಡ್ತಾರೆ ಗೈಸ್. ಈ ಹುದ್ದೆಗಳಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳ್ಕೊಳ್ಳೋಣ. ಆಧಾರ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು, 12th ಸರ್ಟಿಫಿಕೇಟು, ITI ಡಿಪ್ಲೊಮಾ ಡಿಗ್ರಿ ಸರ್ಟಿಫಿಕೇಟು, ಕ್ಯಾಟ್ ಸರ್ಟಿಫಿಕೇಟು, DL, ಪಾಸ್ಪೋರ್ಟ್ ಸೈಜ್ ಫೋಟೋಸು ರೀಸೆಂಟ್ ಆಗಿರಬೇಕು ಮತ್ತು ಕಲರ್ಫುಲ್ ಆಗಿರಬೇಕು. 5ರಿಂದ 10 ಫೋಟೋ ರೆಡಿ ಮಾಡಿ ಇಟ್ಕೊಳ್ಳಿ. ಸಿಗ್ನೇಚರು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಮತ್ತು ವ್ಯಾಲಿಡ್ ID ಪ್ರೂಫು, ಇದಿಷ್ಟು ಒರಿಜಿನಲ್ ಸರ್ಟಿಫಿಕೇಟ್ಗಳು ನಿಮಗೆ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಗಾಯ್ಸ್. ನೆಕ್ಸ್ಟ್ ಒನ್ನು ಅಪ್ಲೈ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಆಫ್ಲೈನ್ ಮೋಡಲ್ಲಿ ಇರುತ್ತೆ, ಆನ್ಲೈನ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಸ್ಟೆಪ್ 1 ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ DSSC ರಿಕ್ರೂಟ್ಮೆಂಟಲ್ ಪೋರ್ಟಲ್ಗೆ, ಅದರಲ್ಲಿ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಅಪ್ಲಿಕೇಶನ್ ಫಾರ್ಮಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಏನೇನು ಕೇಳಿದ್ದಾರೆ ಅದನ್ನು ಫಿಲ್ ಮಾಡಿ. ಎಜುಕೇಷನ್ ಕ್ವಾಲಿಫಿಕೇಷನ್ನು ಮತ್ತು ಪೋಸ್ಟ್ ನಿಮಗೆ ಯಾವುದ್ರಲ್ಲಿ ಅಪ್ಲೈ ಮಾಡಬೇಕು ಅದನ್ನು ಫಿಲ್ ಮಾಡಿ. ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸ್ನ ಕೇಳಿದ್ದಾರೆ ಅದಕ್ಕೆ ಸೆಲ್ಫ್ ಅಟೆಸ್ಟ್ ಮಾಡಿ. ಒಂದು ಎನ್ವಲಪ್ಗೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್, ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾಯಿದ್ದೀರಾ ಅದನ್ನು ಇಲ್ಲಿ ಹೆಸರು ಬರೆದ್ಬಿಟ್ಟು ಅಪ್ಲಿಕೇಶನ್ನ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. ದಿ ಕಮಾಂಡೆಂಟ್ ಡಿಫೆನ್ಸ್ ಸರ್ವೀಸಸ್ ಸ್ಟಾಫ್ ಕಾಲೇಜ್, ವೆಲ್ಲಿಂಗ್ಟನ್, ನೀಲಗಿರಿ 643231 ತಮಿಳುನಾಡು. ಈ ಅಡ್ರೆಸ್ಸಿಗೆ ನೀವು ಸ್ಪೀಡ್ ಪೋಸ್ಟ್ನ ಮಾಡಬೇಕಾಗುತ್ತೆ ಗಾಯ್ಸ್. ಲಾಸ್ಟ್ ಡೇಟ್ ಒಳಗಡೆ ಈ ಅಪ್ಲಿಕೇಶನು ಈ ಅಡ್ರೆಸ್ಸಿಗೆ ರೀಚ್ ಆಗಬೇಕಾಗುತ್ತೆ, ಇಲ್ಲಾಂದರೆ ರಿಜೆಕ್ಟ್ ಮಾಡ್ತಾರೆ ಗಾಯ್ಸ್. ಈ ಹುದ್ದೆಗಳದ್ದು ಕೆಲವೊಂದು ಇಂಪಾರ್ಟೆಂಟ್ ಮ್ಯಾಟರ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಆಲ್ ಇಂಡಿಯಾ ಕ್ಯಾಂಡಿಡೇಟ್ಗಳು ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. 10th 2nd PUC ಪಾಸ್ ಆಗಿರೋರು ಕೂಡ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಗೌರ್ಮೆಂಟ್ ಪೇ ಸ್ಕೇಲ್ ಇರುತ್ತೆ. ಇದು ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಗಿರುತ್ತೆ. ಇದು ಆಫ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಗೈಸ್. ಮತ್ತು ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಆಪರ್ಚುನಿಟಿ ಇದಾಗಿರುತ್ತೆ ಗೈಸ್. ಮತ್ತು ಈಗ ರಿಟರ್ನ್ ಎಕ್ಸಾಮ್ ಸಿಲೆಬಸ್ ಯಾವ ಥರ ಇದೆ ಅಂತ ನೋಡೋಣ. ಜನರಲ್ ನಾಲೆಡ್ಜು ಮತ್ತು ಬೇಸಿಕ್ ಮ್ಯಾಥ್ಸು ಮತ್ತು ರೀಸನಿಂಗು, ಟೈಪಿಂಗ್ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ, ಡ್ರೈವಿಂಗ್ ಟೆಸ್ಟು, ಸ್ಕಿಲ್ ಟೆಸ್ಟು, ಇದಿಷ್ಟಕ್ಕೂ ನೀವು ಪ್ರಿಪೇರ್ ಆದರೆ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ ಗೈಸ್. ನೋಡಿದ್ರಲ್ಲ ಗೈಸ್, ಇದಿಷ್ಟು ಇವತ್ತಿನ DSSC ಹುದ್ದೆಗಳ ಸಂಪೂರ್ಣ ಮಾಹಿತಿಯಾಗಿತ್ತು. ಇದು ಪರ್ಮನೆಂಟ್ ಜಾಬ್ಗಳಾಗಿರುತ್ತೆ. ಈ ಹುದ್ದೆಗಳಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆ, ಅವರು ಬೇಗ ಅಪ್ಲೈನ ಮಾಡಿ. ಲಾಸ್ಟ್ ಡೇಟ್ ಆಗೋದ್ರೊಳಗೆ ಅಪ್ಲೈನ ಮಾಡಿ ಗೈಸ್. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಫ್ಯೂಚರಲ್ಲಿ ಹೊಸ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತು ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ. ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಜೈ ಹಿಂದ್.